ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ಶಂಭು ನಿಮ್ಮಯ ನೋಟ ಎರೆಹಿಂಗದ ಕಣ್ಬೇಟ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ಶಂಭು ನಿಮ್ಮಯ ನೋಟ ಎರೆಹಿಂಗದ ಕಣ್ಬೇಟ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ಸುಪ್ರಭಾತ ಸಮಯದಲ್ಲಿ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಹರ್ತಿಯಲ್ಲಿ ಲಿಂಗವ ನೆನೆದಡೆ. ನಾವು ಸಾಮಾನ್ಯವಾಗಿ ಕೆಲವೊಂದು ಗಾದೆ ಮಾತುಗಳನ್ನು ಕೇಳ್ತಿರ್ತೀವಿ. ಬೇಗ ಮಲಗಿ ಬೇಗ ಏಳು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಲ್ವಾ? ಹೀಗೆ ಕೆಲವೊಂದು ಗಾದೆ ಮಾತುಗಳು ಕೇಳ್ತಾ ಇರ್ತೀವಿ ಆದ್ರೆ ಅದನ್ನ ನಾವು ಯಾರು ಪಾಲಿಸೋದಿಲ್ಲ. ಇವಾಗ ಚಿಕ್ಕ ಚಿಕ್ಕ ಗಾದೆ ಮಾತುಗಳನ್ನೇ ತಗೊಳ್ರಿ, ಅವು ಸುಮ್ಮನೆ ಆಗಿ ಮಾಡಿರೋದಿಲ್ರಿ ಹಿರಿಯರು. ಯಾಕಂದ್ರೆ ಪ್ರತಿಯೊಂದರಲ್ಲೂ ವಿಜ್ಞಾನ ಇರುತ್ತೆ. ಅಂದ್ರೆ ಇವಾಗ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕೇಳ್ತೀವಿ, ಸುಪ್ರಭಾತ ಸಮಯ ಅಂತ ಹೇಳ್ತೀವಿ. ಇವೆಲ್ಲ ಏನೋ ಒಂದು ಸಂದೇಶ ಅನ್ನೋದಕ್ಕಿಂತ ಬರೀ ಸಂದೇಶ ಅಲ್ಲ, ಸುಮ್ಮನೆ ದೊಡ್ಡ ಸಂಪ್ರದಾಯ ಅಲ್ಲ, ಸಂದೇಶ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರೋಗ್ಯ ಅಡಗಿದೆ ಹಾಗೂ ನಿಮ್ಮೆಲ್ಲರ ಜೀವನದ ಯಶಸ್ಸು. ಯಾಕಂದ್ರೆ ಸುಪ್ರಭಾತ ಸಮಯದಲ್ಲಿ ಇವಾಗ ಬರೀ ಗಾದೆ ಮಾತುಗಳಷ್ಟೇ ತಗೊಳ್ಳೋದು ಬೇಡ, ಈ ವಚನ ಸಾಹಿತ್ಯ ತಗೊಳ್ರಿ. ವಚನ ಸಾಹಿತ್ಯ ಅನ್ನೋದು
ಏನು ನಮ್ಮ ನಿಮ್ಮೆಲ್ಲರಿಗೆ ತುಂಬಾ ಪ್ರಸ್ತುತವಾದಂತಹ ವಿಷಯಗಳ ಮೇಲೆ ಬಸವಾದಿ ಶಿವಶರಣರು ಬೆಳಕನ್ನ ಚೆಲ್ತಾರೆ. ಅಂದ್ರೆ ಎಲ್ಲರಿಗೂ ಪ್ರತಿ ದಿನನಿತ್ಯ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಹುಡುಕಾಟಗಳಿಗೆ, ದ್ವಂದ್ವಗಳಿಗೆ, ಸಮಸ್ಯೆಗಳಿಗೆ ಅಲ್ವಾ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಅವರ ವಚನ ಸಾಹಿತ್ಯದ ಮೂಲಕ. ಸೊ ಅದನ್ನ ನಾವೆಲ್ಲರೂ ಗಮನಿಸ್ತಾ ಇಲ್ಲ ಇವತ್ತು, ಗಮನಿಸ್ತಾ ಇಲ್ಲ. ಬರೀ ನಾವು ಓಡ್ತಾ ಇದ್ದೀವಿ. ಇಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಿರ್ತೀವಿ. ಬ್ರಾಹ್ಮಿ ಮುಹೂರ್ತ ಇವಾಗ ನೋಡ್ರಿ, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಹಿಂದಿನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಾದಿ ಶಿವಶರಣರಿರಬಹುದು, ಆಮೇಲೆ ತಪಸ್ಸು ಮಾಡಿರ್ತಕ್ಕಂಥ ಏನು ಯೋಗಿಗಳಿರಬಹುದು, ಎಲ್ಲರೂ ಕೂಡ ಅವ್ರು ಯಾಕಪ್ಪ ಅಷ್ಟು ಸಾಧನೆ ಮಾಡಿದ್ರು, ಅಷ್ಟು ಗಟ್ಟಿಯಾಗಿದ್ರು ಮಾನಸಿಕವಾಗಿ ಅಷ್ಟೇ ಅಲ್ಲ ದೈಹಿಕವಾಗಿ. ಎಲ್ಲ ಸಮಾಜದಲ್ಲಿ ಏನ್ ನಮಗೆ ಆರೋಗ್ಯಗಳು ಬರ್ತಾವಲ್ಲ, 4 ರೀತಿಯ ಆರೋಗ್ಯಗಳು, ಎಲ್ಲ ರೀತಿಯ ಆರೋಗ್ಯಗಳಲ್ಲೂ ಕೂಡ ಅವರು ತುಂಬಾ ಸದೃಢವಾಗಿದ್ರು. ಅವರಲ್ಲಿ ಒಂದು ಅಚಲವಾದ ನಂಬಿಕೆ, ದೃಢ ವಿಶ್ವಾಸ, ಗಟ್ಟಿತನ, ಗಟ್ ಹೆಲ್ತ್ ಅಂತಂತಾರಲ್ಲ, ಗಟ್ ಹೆಲ್ತ್ ಅವರಲ್ಲಿ ಜಾಸ್ತಿ ಇತ್ತು. ಯಾಕಪ್ಪ ಅಂದ್ರೆ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧನೆ ಮಾಡ್ತಕ್ಕಂಥವ್ರು, ಮಾಡಿರೋರು. ಬ್ರಾಹ್ಮಿ ಮುಹೂರ್ತ ಏನಪ್ಪ ಇದು ಬ್ರಾಹ್ಮಿ ಮುಹೂರ್ತ ಅಂತ ನಾವು ನೋಡ್ತಾ ಹೋದಾಗ, ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತ ಒಂದು ಸಮಯ ಇರುತ್ತದೆ ಬೆಳಗ್ಗೆ. ಈಗ ಸೂರ್ಯೋದಯದಕ್ಕಿಂತ ಮೊದಲು 1.5 ಗಂಟೆ, ಇವಾಗ ಫಾರ್ ಎಕ್ಸಾಂಪಲ್ 6 ಗಂಟೆಗೆ ಸೂರ್ಯೋದಯ ಆಗುತ್ತೆ ಅಂತ ತಿಳ್ಕೊಳ್ರಿ. 6 ಗಂಟೆಗಿಂತ ಮೊದಲು ಎಷ್ಟು, 4:25 5:15 ಹಿಂಗೆ ಏನೋ ಒಂದು ಸಮಯ ಇರ್ತದೆ, ಪರ್ಟಿಕ್ಯುಲರ್ ಇಂಥ ಸಮಯ. ಆ ಸಮಯದಲ್ಲಿ ಏನ್ ನಾವು ಕೆಲಸ ಮಾಡಿದ್ವಿ, ಏನಾದ್ರೂ ಕೆಲಸ ಮಾಡ್ರಿ ನೀವು. ಇವ್ ಬರೀ ಹೇಗೆ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನಾಗುತ್ತೆ, ಬೆಳಕ್ ಇರೋದಿಲ್ಲ, ಸೂರ್ಯನ ಬೆಳಕಿರಂಗಿಲ್ಲಲ್ಲ. ಆ ಬೆಳಕಿನ ಮೊದಲು ಏನಿರ್ತದೆ, ಕತ್ಲೆ ಇರ್ತದಲ್ಲ, ಕತ್ತಲು ಮತ್ತು ಬೆಳಕಿನ ನಡುವಿನ ಅವಧಿ ಅದೇನು 1.5 ಗಂಟೆ ಏನಿರ್ತದಲ್ಲ, ಅದು ತುಂಬಾ ಮಹತ್ವವಾದ ಸಮಯ. ಆ ಸಮಯದಲ್ಲಿ ನೀವು ಏನ್ ಮಾಡ್ತೀರಿ, ಬೆಳಗ್ಗೆ ಎದ್ದ ತಕ್ಷಣ ನೀವೇನೇ ಮಾಡ್ರಿ ಅದು ಸಕ್ಸಸ್ ಆಗುತ್ತೆ ಅಂತ ಏನು ಮನೋವಿಜ್ಞಾನಿಗಳು ಹೇಳ್ತಾರೆ, ತತ್ವಜ್ಞಾನ ಹೇಳುತ್ತೆ, ವಿಜ್ಞಾನ ಹೇಳುತ್ತೆ, ಅದು ಸಾಬೀತು ಕೂಡ ಆಗಿದೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಮಾಡ್ಬಿಟ್ರು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಗೊತ್ತಿರೋದಿಲ್ರಿ, ಅವ್ರು ಗೊತ್ತಿಲ್ಲ. ಹಿಂದಿನ ಕಾಲದ ಹಿರಿಯರು ಅವರು ಸೂರ್ಯೋದಯಕ್ಕಿಂತ, ಕೋಳಿ ಕೂಗೋಕ್ಕಿಂತ ಮೊದಲು ಎದ್ದೇಳ್ಬಿಡ್ತಿದ್ರು. ಅವ್ರು ಸುಮ್ನೆ ನಮ್ಮ ಹಾಗೆ ಅಲಾರಾಮ್ ಇಟ್ಕೊಂಡು ಸಮಯ ನೋಡಿ, ಗಡಿಯಾರ ನೋಡಿ ಎದ್ದೇಳ್ತಿರ್ಲಿಲ್ಲ. ಕೋಳಿ ಕೂಗೋಕ್ಕಿಂತ ಮೊದಲು ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಅವರು ಕೆಲಸ ಮಾಡ್ತಿದ್ರು. ಹಾಗಾಗಿ ಅವ್ರ ಆರೋಗ್ಯ ಚೆನ್ನಾಗಿತ್ತು. ಮತ್ತ ಅವರು ಬಹಳ ಇದು ಇರ್ತಿದ್ರಿ, ಅವ್ರ ಸ್ವಭಾವದಲ್ಲಿರ್ಬಹುದು, ಏನೇ ಒಂದು ನಿರ್ಧಾರ ತಗೊಳ್ಳೋದ್ರಲ್ಲಿ ಇರ್ಬೋದು, ತುಂಬಾ ಕರೆಕ್ಟ್ ಆಗಿ ನಿರ್ಧಾರವನ್ನ ತಗೊಳ್ತಾ ಇದ್ರು. ಸೊ ಆ ಒಂದು ಶಕ್ತಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಅದು ಸಾಬೀತು ಕೂಡ ಆಗಿದೆ. ಇನ್ನ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಬ್ರಾಹ್ಮಿ ಮುಹೂರ್ತ ಅಂತ ಎದ್ದಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗಿರುತ್ತೆ ನಿಮ್ಮೆಲ್ಲರ ಮನಸ್ಥಿತಿ ಅಂದ್ರೆ, ತುಂಬಾ ಶಾಂತವಾಗಿರುತ್ತೆ. ಎಲ್ಲ ನರ್ವಸ್, ಈಗ ರಾತ್ರಿ ಎಲ್ಲ ಇಡೀ ದಿನ ನಾವು ಏನು ನಿದ್ದೆ ಮಾಡಿರ್ತೀವಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿದಾಗ ನಮ್ಮ ನರ್ವಸ್ಗಳು, ನರಗಳು ಎಲ್ಲ ಏನ್ ನಮ್ಮ ಒಳಗಡೆ ಇರ್ತಾವಲ್ಲ, ಮೆದುಳು ಇರಬಹುದು, ಪ್ಯಾನ್ಕ್ರಿಯಾ ಇರಬಹುದು, ಏನೋ ಪಿತ್ತಕೋಶ ಇರಬಹುದು, ಕಿಡ್ನಿ ಇರಬಹುದು, ಎಲ್ಲವೂ ಕೂಡ ಕೆಲಸ ಮಾಡಿ 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 ಏನು ರೆಸ್ಟ್ ಅನ್ನ ಪಡ್ಕೊಂಡಿರ್ತಾವ. ಆ ಮುಹೂರ್ತ ಬಂದಾಗ ಎಲ್ಲವೂ ಶಾಂತವಾಗಿದ್ದಾಗ ಮುಖ್ಯವಾಗಿ ನಮ್ಮ ಮೆದುಳು ಏನಪ್ಪಾ ಅಂದ್ರೆ ಶಾಂತವಾಗಿರುತ್ತೆ ಮತ್ತು ಶಕ್ತಿಯುತವಾಗಿರುತ್ತೆ. ಮತ್ತೆ ಎಲ್ಲ ಆಲೋಚನೆಗಳು, ನಾವು ದಿನ ಇಡೀ ಏನ್ ನಾವು ಕೆಲಸ ಕಾರ್ಯ ಮಾಡಿರ್ತೀವಿ, ಯಾವ್ದಾದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ, ಚಿಂತೆ ಮಾಡಿರ್ತೀವಿ, ಅಥವಾ ಅದ್ರ ಬಗ್ಗೆ ಹೋರಾಟ ಮಾಡಿ ಕೆಲಸಗಳನ್ನ ಮಾಡಿ ಒಂದು ಸೊಲ್ಯೂಷನ್ ಅನ್ನ ಕಂಡ್ಕೊಂಡಿರ್ತೀವಿ. ಇನ್ನೇನ್ ಮುಗಿತಪ್ಪ ಅಂತ ಹೇಳಿ ನಾವು ವಿಶ್ರಾಂತಿಗೆ ಹೋಗಿರ್ತೀವಿ. ವಿಶ್ರಾಂತಿ ಮಾಡುವಾಗ ನಮ್ಗೆ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು ಬಿಡುಗಡೆ ಆಗ್ತಾವ. ಅದನ್ನ ವೈಜ್ಞಾನಿಕವಾಗಿ ನೋಡೋಣ, ಇನ್ನೊಂದು 2 ದಿನ ಇದನ್ನೇ ನೋಡೋಣ. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದಾಗ ನಮ್ಮ ಮನಸ್ಸು, ಮುಖ್ಯವಾಗಿ ನಾವು ಮೆದುಳನ್ನೇ ತಗೊಳ್ಳೋಣ, ನಮ್ಮ ಮನಸ್ಸು, ನಮ್ಮ ಮೆದುಳು ಶಾಂತವಾಗಿ ಇರ್ತದೆ. ಸೊ ಅದು ಶಾಂತವಾಗಿದ್ದಾಗ ನಿಮ್ಮ ಎಲ್ಲರ ದೇಹಕ್ಕೂ ಒಂದು ಗಡಿಯಾರ ಇರುತ್ತಂತೆ, ಜೈವಿಕ ಗಡಿಯಾರ, ಸಿರ್ಕಾಡಿಯನ್ ರಿದಮ್ ಅಂತ. ಅಂದ್ರೆ ಪ್ರತಿಯೊಂದು ಅಂಗಗಳಿಗೆ, ಹೃದಯಕ್ಕೆ ತಗೊಳ್ರಿ, ಜಠರಕ್ಕೆ ತಗೊಳ್ರಿ, ಕಿಡ್ನಿಗೆ ತಗೊಳ್ರಿ, ಪ್ರತಿಯೊಂದಕ್ಕೂ ಕೂಡ ಒಂದು ಗಡಿಯಾರ ಇರುತ್ತಂತೆ ಒಳಗಡೆ, ರಿದಮ್ ಅಂತ ಇರುತ್ತಂತೆ ನಮ್ಮ ಎಲ್ಲರ ದೇಹದಲ್ಲಿ. ನನಗಷ್ಟೇ ಅಲ್ಲ, ನಿಮ್ಗಷ್ಟೇ ಅಲ್ಲ, ಎಲ್ಲರಿಗೂ. ಇವಾಗ ಏನ್ ನಾವು ಶರೀರ ಹೊತ್ಕೊಂಡು ಬಂದಿದೀವಲ್ಲ, ಪ್ರತಿಯೊಬ್ಬರಿಗೂ ಕೂಡ ಏನ್ ನಮಗ್ ಪಾರ್ಟ್ಸ್ ಇದೆ ಅಲ್ಲ ಒಳಗಡೆ, ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಗಡಿಯಾರ ಇರುತ್ತಂತೆ. ಸೊ ಇಲ್ಲಿ ಎಲ್ಲ ಗಡಿಯಾರಗಳ ಮೇಲೂ ಒಂದು ಮಾಸ್ಟರ್ ರಿದಮ್ ಅಂತ ಇರುತ್ತಂತೆ, ಮಾಸ್ಟರ್ ಗಡಿಯಾರ ಅಂತ ಇರುತ್ತಂತೆ. ಅವುಗಳು ಏನ್ ಗಡಿಯಾರಗಳು ಇರ್ತಾವಲ್ಲ, ಅವುಗಳು ತಮ್ಮದೇ ಆದ ಒಂದು ಏನು ಅದನ್ನ ನಡೆಸ್ತಾ ಇರ್ತಾವ. ಎಲ್ಲದಕ್ಕೂ ಕೂಡ ಒಂದು ಲಯ ಅಂತ ಇರುತ್ತಂತೆ. ಆ ಲಯದಲ್ಲಿ
ಅದು ನಡೆಸ್ತಾ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹೇಳ್ತಾರಲ್ಲ, ನಿರಂತರವಾಗಿ ಯಾರು ಎದ್ದೇಳ್ತಾರೆ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ ಅರ್ಲಿ ಮಾರ್ನಿಂಗ್ ಅಂತ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮುಹೂರ್ತ ಅಂತ ನಾವು ಅನ್ಕೊಳ್ಳೋದು ಬೇಡ. ಇಷ್ಟು ಸೆಕೆಂಡ್ ಇಂದ ಇಷ್ಟು ಗಂಟೆ, ಇಷ್ಟು ಸೆಕೆಂಡ್ ಇಂದ ನಿಮಿಷ, ಇದೆಲ್ಲ ನಾವು ಬೇಡ. ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ. ಏನ್ ಹೇಳ್ತಿರ್ತಾರಲ್ಲ ಬಸವಣ್ಣವರು, ಏನು ಸರ್ವಜ್ಞವರು ಹೇಳ್ತಾರೆ, ಬೆಳಗ್ಗೆ ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಭಕ್ತಿ ಬಹಳ ಲೋಚನನೆನೆದರೆ ಆಳಿನಾಳಯ್ಯ ಸರ್ವಜ್ಞ. ಭಗವಂತನೇ ಕೂಡ ನಮಗೆ ಆಳಾಗ್ತಾನಂತೆ. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಕೂಗೋಕ್ಕಿಂತ ಮೊದಲು ಯಾರು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾರೆ, ಎದ್ದೇಳ್ತಾರೆ, ಅವ್ರು ಕೂಡ ಅವ್ರದ್ದು ಮಾಡುವಂತ ಕೆಲಸಗಳು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕು, ಬೆಳಗ್ಗೆ ಎದ್ದಾಗ ಏನಪ್ಪಾ ಆಗತ್ತಂದ್ರೆ ನಮಗೆ ದಿನಂಪ್ರತಿ ಯಾರು ಇದನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳದನ್ನ ಎಷ್ಟು ಬೇಗ ಹೇಳ್ತೀವಿ ಅಷ್ಟು ಸಾಧ್ಯ. 3 ಗಂಟೆಗೆ ಎದ್ರಿ ಇನ್ನೂ ಬೆಸ್ಟ್. ಅಷ್ಟು ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. 4 ಗಂಟೆಗೆ ಎದ್ದೇಳ್ರಿ, 3:30ಗೆ ಎದ್ದೇಳ್ರಿ. 3:30ಯಿಂದ ಏನು 4:30, 5 ಗಂಟೆ ಒಳಗಿನ ಏನ್ ಸಮಯ ಇದೆ ಅಂದ್ರೆ ನಮ್ಗೆ ಬೆಳಗ್ಗೆ ಬೇಗ ಎದ್ದಾಗ ಎಷ್ಟು ಲಾಭಗಳಾಗ್ತಾವಂದ್ರೆ, ನಮ್ಮ ಏನು ನಾವು ಮಾಡುವಂತ ಕೆಲಸಗಳು ಬೆಳಗ್ಗೆ ನಾವು ಬೇಗ ಎದ್ದೋಳದ್ರಿಂದ ನಮ್ಮ ದಿನ ಇಡೀ ಏನಪ್ಪಾ, ನಮ್ ದಿನ ಇಡೀ ದಿನಚರಿ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀವಿ. ಮತ್ತೆ ನಮಗೆ ಹೆಚ್ಚು ಸಮಯ ಸಿಗುತ್ತೆ. ನೀವು ಬೆಳಗ್ಗೆ ಬೇಗ ಎದ್ದು ನೋಡ್ರಿ, ಹೆಚ್ಚು ನಮಗೆ ಸಮಯ ಸಿಕ್ಕಂಗಾಗುತ್ತೆ. ಇವಾಗ ನೋಡ್ರಿ, ಲೇಟ್ ಆಗಿ ಎದ್ದೇಳ್ತೀವಿ, 9 ಗಂಟೆ ಕೆಲಸ ಹೋಗೋದಿರ್ತೈತಿ, 8 ಗಂಟೆಗೆ ಹೇಳ್ತೀವಿ, 1 ಗಂಟೆಲಿ ಎಷ್ಟು ಗಡಿಬಿಡಿ ಆಗ್ತೈತಿ. ಆ ಗಡಿಬಿಡಿಯಿಂದ ನಮ್ಗೆ ಏನಾಗ್ತೈತಿ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಸ್ಟ್ರೆಸ್ ಶುರು ಆಗ್ಬಿಡ್ತೈತ್ರಿ. ಯಾಕಂದ್ರೆ 9 ಗಂಟೆ ನಾನು ಆಫೀಸಲ್ಲಿ ಇರ್ಬೇಕಂದ್ರೆ 8 ಗಂಟೆಗೆ ಎದ್ದು ನಾನು ಎಷ್ಟು ಫಾಸ್ಟ್ ಆಗಿ ಮಾಡಿದ್ರು ಕೂಡ ನಾನು ಸರಿಯಾದ ಸಮಯಕ್ಕೆ ನಾನು ಆಫೀಸನ್ನು ರೀಚ್ ಆಗ್ಲಿಕ್ಕೆ ಆಗಲ್ಲ. ಮತ್ತೆ ನಾವು ಅನ್ಕೊಂಡಂತ ಬೆಳಗಿನ ಏನ್ ಕೆಲಸಗಳಿರ್ತಾವಲ್ಲ, ಫಟಾಫಟ್ ಆಗೋದಿಲ್ಲ. ಅವಾಗ ಕೆಲಸ ಆಗಲ್ಲ ಅಂದ ತಕ್ಷಣ ಏನ್ ಮಾಡ್ತೈತಿ, ನಮ್ ಕೆಲಸ ಶುರು ಆಗುತ್ತೆ. ಅಂದ್ರೆ ಮನಸ್ಸು ಒಂಥರ ಒತ್ತಡ ಶುರು ಆಗ್ತೈತಿ. ಒತ್ತಡ ಶುರು ಆಗೋದ್ರಿಂದ ಅದ್ರ ಪರಿಣಾಮ ನಮ್ ದೇಹದ ಮೇಲೆ ಬೀಳುತ್ತೆ. ದೇಹದ ಮೇಲೆ ಬೀಳೋದ್ರಿಂದ ಎಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ ಬೆಳಗ್ಗೆ. ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೊಂದು ಹೇಳ್ತಾರೆ ಅವ್ರು, ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ನಿರಂತರವಾಗಿ ಎದ್ದೇಳ್ತಾರೆ ಅವ್ರ ಗಡಿಯಾರ, ಜೈವಿಕ ಗಡಿಯಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೈವಿಕ ಗಡಿಯಾರ ಕೆಲಸ ಮಾಡೋದ್ರಿಂದ ಅವ್ರ ಮಲಬದ್ಧತೆ ಸಮಸ್ಯೆ ಸರಿಯಾಗಿರುತ್ತಂತೆ. ಯಾರು ಎದ್ದ ತಕ್ಷಣ ಸೀದಾ ಏನು ತಮ್ಮ ಶೌಚಕ್ರಿಯೆಯನ್ನ ಮುಗಿಸ್ತಾರೆ. ಬೆಳಗ್ಗೆ ಬೇಗ ಎದ್ದೇಳೋರ್ದು ಯಾವಾಗ್ಲೂ ಕೂಡ ಅದು ಶೌಚಕ್ರಿಯೆ, ಮಲಕ್ರಿಯೆ ಏನಿರ್ತದಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ನೀವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲವೂ ನಿಮ್ಮ ಆರೋಗ್ಯ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ. ಅದು ವಿಜ್ಞಾನದಲ್ಲೂ ಕೂಡ ಬಂದಿದೆ. ಇನ್ನ ಮಲಕ್ರಿಯೆ ಆಯ್ತು, ಮಲಕ್ರಿಯೆ ನಿಮ್ಗೆ ಸರಿಯಾಗಿದ್ಬಿಟ್ರೆ ನಿಮ್ದು ಉಳಿದಿದ್ದೆಲ್ಲ ಚಟುವಟಿಕೆಗಳು ಸರಾಗವಾಗಿ ಸಾಗ್ತಾವ್. ಯಾಕಂದ್ರೆ ಬೆಳಗ್ಗೆ ನಾವು ಲೇಟ್ ಆಗಿ ಹೇಳೋದ್ರಿಂದ, ಬೆಳಗ್ಗೆ ಯಾಕೆ ಲೇಟ್ ಆಗಿ ಹೇಳ್ತೀವಿ ಅಂದ್ರೆ ರಾತ್ರಿ ನಾವು ಲೇಟ್ ಆಗಿ ಮಲಗಿರ್ತೀವಿ, ತಡವಾಗಿ ಮಲಗಿ ತಡವಾಗಿ ಹೇಳ್ತೀವಿ. ತಡವಾಗಿ ಮಲಗೋದ್ರಿಂದ ಅಲ್ಲಿ ಶುರು ಆಗ್ಬಿಡುತ್ತೆ ನಮ್ಗೆ ಏನ್ ಒಳಗಡೆ ಗಡಿಯಾರಗಳಿರ್ತಾವಲ್ಲ, ಎಲ್ಲ ಅಂಗಾಂಗಗಳ ಕೆಲಸಗಳು ಕೂಡ ಲೇಟ್ ಆಗ್ತಾವ. ಅವು ವಿಶ್ರಾಂತಿಗೆ ಬೇಗ ಹೋಗೋದಿಲ್ಲ. ಅದರಿಂದ ನಮಗೆ ಬೇಗ ಎದ್ದ ತಕ್ಷಣ ನಮಗೆ ಮಲ ಆಗೋದಿಲ್ಲ, ಚೆನ್ನಾಗಿ ಹೊಟ್ಟೆ ಸ್ವಚ್ಛ ಆಗಂಗಿಲ್ಲ. ಹೊಟ್ಟೆ ಸ್ವಚ್ಛ ಆಗದೆ ಇದ್ರೆ ನೋಡ್ರಿ, ಹೊಟ್ಟೆ ಸುತ್ತ ನಮ್ಮ ಆರೋಗ್ಯ, ಅದನ್ನ ಯಾರ ಕರೆಕ್ಟ್ ಆಗಿ ಎಲ್ರೂ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಈ ಹೊಟ್ಟೆ ಅನ್ನೋದೇನಿದೆಯಲ್ಲ ತುಂಬಾ ಅದ್ಭುತ. ಯಾರು ಹೊಟ್ಟೆಯನ್ನ ಸ್ವಚ್ಛವಾಗಿ ಇಟ್ಕೊಂತಾರೆ, ಯಾರು ಹೊಟ್ಟೆಯನ್ನ ನಿಯಮಿತವಾದ ಆಹಾರ ಸೇವನೆ ಮಾಡ್ತಾ, ಅಂದ್ರೆ ಹೊಟ್ಟೆ ಹೇಗಿದೆ ಅಂದ್ರೆ, ಹೊಟ್ಟೆ ಏನು ಒಂದು ರೂಪಾಯಿ ಇರುತ್ತಲ್ಲ, 1 ರೂಪಾಯಲ್ಲಿ 50% ಮಾತ್ರ, 50 ಪೈಸೆ ಮಾತ್ರ ನಾವು ಆಹಾರ ಹಾಕ್ಬೇಕು. ಇನ್ನರ್ಧ ಖಾಲಿನೇ ಇರ್ಬೇಕಂತ ವಿಜ್ಞಾನ ಹೇಳುತ್ತೆ. ಅಂದ್ರೆ ಅದಕ್ಕೆ ಜೀರ್ಣಕ್ರಿಯೆಗೆ ಒಂದು ಅವಕಾಶ ಬೇಕು, ಏನು ಆಕ್ಸಿಜನ್ಗೆ ಒಂದು ಜಾಗ ಬೇಕು ಅಲ್ವಾ. ಮತ್ತೆ ಪಚನ ಕ್ರಿಯೆಗೆ ಅದಕ್ಕೊಂದು ಫುಲ್ ತುಂಬಿ ಬಿಟ್ರೆ ಅದು ಆ ಕಡೆ ಈ ಕಡೆ ಹೋಗಿ, ಈಗ ನೋಡ್ರಿ ಒಂದ್ ಬುಟ್ಟಿ ಅಂತ ತಗೊಳ್ರಿ, ಬುಟ್ಟಿ ಒಳಗ ನಾವು ಫುಲ್ ಜೋಳ ಹಾಕ್ತಿವಿ ಅಂತ ತಿಳ್ಕೊಡ್ರಿ. ಜೋಳ ಮತ್ತೆ ಅದಕ್ಕೆ ಅಕ್ಕಿ ಹಾಕಿರ್ತೀವಿ, ಅದನ್ನ ಸರಿಯಾಗಿ ನಾವು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಬೇಕಂತ ಅಂದಾಗ ಅದನ್ನ ಹೇಗ್ ಫುಲ್ ಹಾಕ್ಬಿಟ್ಟಾಗ ನಾವು ಹೇಗ್ ಮಿಕ್ಸ್ ಮಾಡ್ಲಿಕ್ಕೆ ಆಗುತ್ತೆ. ನೀವ್ ಎಷ್ಟೇ ಹುಷಾರಾಗಿ ಅದನ್ನ ಮಿಕ್ಸ್ ಮಾಡಕ್ ಹೋಗ್ತೀರಿ ಅಂದ್ರು ಸ್ವಲ್ಪ ಕೆಳಗಡೆ ಚೆಲ್ಲೆ ಬಿಡುತ್ತದೆ ಅಲ್ವಾ. ಸೊ ಅದೇ ರೀತಿ ನಮ್ಮ ಹೊಟ್ಟೆ, ಅಂದ್ರೆ ಹೊಟ್ಟೆ ಏನಪ್ಪಾ ಅಂದ್ರೆ ಎಷ್ಟು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಡೇಂಜರ್. ಯಾಕಂದ್ರೆ ಅದಕ್ಕೆಲ್ಲ ನಾವು ಹಾಕೋದು ಇಂಟೇಕ್ ನಾವು ಏನ್ ಹಾಕ್ತಿರ್ತೀವಿ ಅದಕ್ಕೆ ಒಂದು ಲಿಮಿಟೇಷನ್ ಇರ್ಬೇಕು. ಅಂದ್ರೆ ಈಗ ಹೊಟ್ಟೆ ವಿಷಯ ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸನ್ನ ತಗೊಳ್ರಿ ಅಲ್ವಾ, ನಮ್ಮ ದೇಹವನ್ನ ತಗೊಳ್ರಿ, ಯಾವುದೇ ವಿಷಯ ತಗೊಳ್ರಿ, ಮನಸ್ಸಿಗೆ ತುಂಬಾ ಆಲೋಚನೆಗಳನ್ನ ಕೊಟ್ಟಾಗ ಆಲೋಚನೆ ಮಾಡಿ 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 ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳಕ್ಕೆ ಜಾಗ ಕೊಡದೇ ಇದ್ರೆ ಅದು ಹೆಂಗ್ ಆಗುತ್ತೆ. ತುಂಬಾ ಆಲೋಚನೆಗಳು ತುಂಬಿದಾಗ ಮನಸ್ಸು ಒಂಥರ ಏನು ಕಸದ ಬುಟ್ಟಿ ತರ ಆಗ್ಬಿಡುತ್ತೆ. ಎಲ್ಲಾನು ತುಂಬ್ತೀವಿ, ಸ್ವಲ್ಪ ಖಾಲಿನೂ ಬಿಡ್ಬೇಕು ಅಂತ ಹೇಳ್ತಾರೆ. ಖಾಲಿ ಮಾಡೋದು ಹೇಗಪ್ಪ ಅಂದ್ರೆ ಧ್ಯಾನ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ನಮ್ಮ ಒಳಗಿನ ಏನು ಕಲ್ಮಶಗಳನ್ನ ಹೊರಗಡೆ ಹಾಕ್ತಿವಲ್ಲ
ಅದಕ್ಕೆ ನಾವು ಎಕ್ಸಸೈಸ್ ಮಾಡ್ಬೇಕು. ದೇಹಕ್ಕೆ ಎಕ್ಸಸೈಸ್ ಮಾಡಿದಾಗ ಒಳಗಿನ ಕಲ್ಮಶಗಳೆಲ್ಲ ಹೊರಗಡೆ ಬಂದು ಸ್ವಲ್ಪ ಹಗರ ಆಗ್ತದೆ, ಬಾಡಿ ಲೈಟ್ ವೇಟ್ ಆಗ್ತದೆ. ನೀವೆಲ್ಲ ಏನ್ ಮಾಡ್ತಿದ್ರಲ್ಲಿ, ಉಪವಾಸ ಹೇಳ್ತಿರ್ತೀರಿ ಕೆಲವೊಬ್ರು, ನಾವೆಲ್ಲ ಹೇಳ್ತಿರ್ತೀವಿ ಉಪವಾಸ ಮಾಡೋದ್ರಿಂದ 1ನೇ ದಿನ ಹೋಗ್ತೀವಿ, 2ನೇ ದಿನಕ್ಕೆ ಹೋಗ್ತೀವಿ, ನಮಗೆ ತುಂಬಾ ಲೈಟ್ ಫೀಲ್ ಆಗ್ತಿದೆ, ತುಂಬಾ ಹಗುರ ಆಗ್ತಿದೆ ನಮ್ಮ ಭಾರ, ಏನು ನಮ್ಮ ದೇಹ ಹಗುರವಾಗಿ ಫೀಲ್ ಆಗ್ತಿದೆ ಅಂತ ಹೇಳ್ತಿರ್ತೀವಲ್ಲ. ಅದೇ ಅಂದ್ರೆ ಎಲ್ಲದಕ್ಕೂ ಕೂಡ ದೇಹ ಅದ್ಭುತವಾದ ಶರೀರ ಅಂದ್ರೆ ಒಂದಕ್ಕೊಂದು ತುಂಬಾ ಸರಪಣಿ ಇದು, ಒಂಥರ ಚೈನ್ ಇದ್ದಂಗೆ ನಮ್ಮ ಜೀವನ. ಒಂದಕ್ಕೊಂದು ನಮ್ಮ ದೇಹ ಏನಿದೆ, ಅಂಗಾಂಗಗಳು ಒಂದಕ್ಕೊಂದು ಲಿಂಕ್ ಇದಾವೆ. ಒಂದು ಕೆಲಸ ಮಾಡೋದ್ರಿಂದ ಇನ್ನೊಂದಕ್ಕೆ ಹಗರಾಗ್ತದೆ. ಅಂದ್ರೆ ಎಲ್ಲವೂ ತಮ್ಮದೇ ಆದ ಕೆಲಸಗಳನ್ನ ಹಂಚ್ಕೊಂಡ್ ಬಿಟ್ಟಿರ್ತಾವಂತೆ. ಅದು ಭಗವಂತ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಈಗ ನಾವು ನೋಡ್ರಿ, ಮನಸ್ಸಿಗೆ ಮಾತ್ರ ನಾವು ಟ್ರೈನಿಂಗ್ ಕೊಡ್ಬೇಕು, ಇನ್ನು ಉಳಿದ ಎಲ್ಲಾ ಅಂಗಾಂಗಗಳು ತಾವೇ ಕೆಲಸ ಮಾಡ್ತಿರ್ತಾವ. ನೀವು ಹೆಚ್ಚಾದ್ರೂ ಹಾಕ್ರಿ ಆಹಾರ, ಕಡಿಮೆ ಆದ್ರೂ ಹಾಕ್ರಿ, ಏನ್ ಬೇಕಾದ್ ಹಾಕ್ರಿ, ಅದಕ್ಕೆ ಒಂದು ಶಕ್ತಿ ಇರುತ್ತೆ, ಅದಕ್ಕೊಂದು ಶಕ್ತಿ ಇರುತ್ತೆ. ಆ ಶಕ್ತಿಗೆ ಮೀರಿದಾಗ ಅದು ಏನಾಗುತ್ತೆ, ಕೆಲಸವನ್ನ ನಿಧಾನ ದಿನಂಪ್ರತಿ ಮಾಡಿ ಮಾಡಿ ಮಾಡಿ, ಈಗ ನೋಡ್ರಿ, ಈಗ ವೆಹಿಕಲ್ಗಳನ್ನ ತಗೊಳ್ರಿ, ನಾವು ದಿನಂಪ್ರತಿ ಬಳಸಿ ಅದಕ್ಕೆ ಎಲ್ಲದಕ್ಕೂ ಒಂದು ಲೈಫ್ ಅಂತ ಇರುತ್ತಲ್ಲ, ಹಾಗೆ ನಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ಒಂದು ಲೈಫ್ ಅಂತ ಒಂದು ಅವಧಿ ಅಂತ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ. ಆ ಅವಧಿಯೊಳಗ ಅದು ಅಷ್ಟೇ ಕೆಲಸ ಮಾಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಆಹಾರವನ್ನ ಕೊಟ್ಟಾಗ, ಆಲೋಚನೆಗಳನ್ನ ಕೊಟ್ಟಾಗ, ಮನಸ್ಸಿಗೆ ಕೊಟ್ಟಾಗ ಅದು ಸದೃಢ ಅಂದ್ರೆ ಒಂದು ಇದ್ರಲ್ಲಿ ಇರ್ತದೆ, ಸ್ಟೇಬಲ್ ಆಗಿರ್ತದೆ. ನಾವು ಹೊಟ್ಟೆಗೆ ಜಾಸ್ತಿ ಹಾಕಿದಾಗ ಉಳಿದ ಅಂಗಾಂಗಗಳಿಗೆಲ್ಲ ಕೆಲಸ ಜಾಸ್ತಿ ಆಗಿ ಹೊರೆಯಾಗಿ ದಿನಂಪ್ರತಿ ಅಂದ್ರೆ ನಮಗೆ ಒಂದು ಪೀರಿಯಡ್ ಅಂತ ಇರ್ತದೆ, ಇಷ್ಟು ವಯಸ್ಸು, ಇಷ್ಟು ರೋಗ ನಿರೋಧಕ ಶಕ್ತಿ ಅಂತ ಇರ್ತದೆ. ಸೊ ಅಲ್ಲಿವರೆಗೂ ಚೆನ್ನಾಗಿರ್ತಾವ ಎಲ್ಲ ಪಾರ್ಟ್ಸ್ಗಳು. ನಾವು ಒಂದು ಹಂತಕ್ಕೆ ಬಂದಾಗ ನಾವು ಕೊಟ್ಟಂತ ಆಹಾರವನ್ನ ಹೆಚ್ಚಿಗೆ ಕೊಟ್ಟು ಅದಕ್ಕೆ ಒತ್ತಡ ಆಗ್ಬಿಡ್ತೈತಿ. ಒತ್ತಡ ಆಗಿ ಅದು ಸೌದು ಅಂದ್ರೆ ಸವಿಯೋದಿಲ್ಲ, ಅದು ಏನ್ ಮಾಡ್ತೈತಿ, ರೋಗದ ಮೂಲಕ ನಮಗೆ ತೊಂದರೆಗಳನ್ನ ಕೊಡ್ತಾ ಹೋಗ್ತೈತಿ. ಒಟ್ಟಾರೆ ನಾವೀಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನಪ್ಪಾ ಅಂತಂದ್ರೆ, ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಒಂದು ನಿಖರವಾದ ಸಮಯ, ಅದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂತ ತಿಳ್ಕೊಬೇಕು. ಆ ಸಮಯದಲ್ಲಿ ಯಾರು ಹೇಳ್ತೀರಿ, ಯಾರು ನಿರಂತರವಾಗಿ ಹೇಳ್ತಾರೆ, ಒಂದು ದಿನ ಎದ್ದೆ, 1 ತಿಂಗಳು ಎದ್ದೆ, 1 ವರ್ಷ ಎದ್ದೆ ಅಂತಲ್ಲ, ನಿರಂತರವಾಗಿ ಯಾರು ಹೇಳ್ತಾರೆ ಅವ್ರದ್ದು ಆರೋಗ್ಯ ಚೆನ್ನಾಗಿರ್ತೈತಿ, ಮನಸ್ಸು ಚೆನ್ನಾಗಿರುತ್ತೆ, ಆಮೇಲೆ ಚಯಾಪಚಯ ಕ್ರಿಯೆ ಎಲ್ಲ ಚೆನ್ನಾಗಿರ್ತೈತಿ. ಆಮೇಲೆ ವೈಜ್ಞಾನಿಕವಾಗಿ ಕೆಲವು ಅಂಶಗಳನ್ನ ಹೇಳ್ತಾರೆ, ಅದನ್ನ ನಾಳಿನ ದಿನ ನೋಡೋಣ. ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತವ್ರದ್ದು ಎಲ್ಲರದು ಕೂಡ ಆರೋಗ್ಯ ಚೆನ್ನಾಗಿರ್ತೈತಿ. ಅವ್ರು ನೋಡ್ರಿ, ಜೀವನದಲ್ಲಿ ಏನಾದ್ರೂ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಾರೆ. ಅದ್ಭುತವಾದ ಸಾಧನೆ ಮಾಡೋದ್ ಬೇಡ, ನಾವು ಸಂತೋಷವಾಗಿ ಬದುಕ್ಬೇಕು ಅಂದ್ರೆ, ಆನಂದವಾಗಿ ಬದುಕ್ಬೇಕು ಅಂದ್ರೆ, ಆಮೇಲೆ ಆರೋಗ್ಯಯುತವಾಗಿ ಇದ್ದಂತಹ ಆಯಸ್ಸನ್ನ ಆರೋಗ್ಯಯುತವಾಗಿ ಕಳಿಬೇಕು ಅಂತ ಏನಾದ್ರೂ ಸಂಕಲ್ಪ ಇದ್ದಿದ್ದೇ ಆದ್ರೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲಸ ಮಾಡಿದವ್ರು ಯಾರು ಇವತ್ತು ಏನೋ ಅಪಯಶಸ್ಸನ್ನು ಹೊಂದಿಲ್ಲ, ಏನೋ ಅವರು ಫೇಲ್ ಆಗೇ ಇಲ್ರಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಅಂದ್ರೆ ನಮಗೂ ಗೊತ್ತಿರ್ಲಿಲ್ಲ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಮಹಾಮನೆಗೆ ಬಂದ್ಮೇಲೆ ನಾವು ಇಲ್ಲೇ ಏನ್ ದಿನಚರಿ ನೀವು ಮಾಡ್ತಿರಲ್ಲ, 5 ಗಂಟೆ ನಾವು ಮಿನಿಮಮ್ 5 ಗಂಟೆಗೆ ಹೇಳ್ತೀವಿ, ಅಟ್ಲೀಸ್ಟ್ 5 ಗಂಟೆಗಾದ್ರೂ ಹೇಳ್ಬೇಕು ಅಂತ ವಿಜ್ಞಾನ ಹೇಳುತ್ತೆ, ಮನೋವಿಜ್ಞಾನಿಗಳು ಹೇಳ್ತಾರೆ, ಡಾಕ್ಟರ್ಸ್ ಹೇಳ್ತಾರೆ. ಆದ್ರೆ ಇದಕ್ಕಿಂತ ಮೊದಲು ನೀವು 4 ಗಂಟೆ 3:30 ಯಾರು ಹೇಳೋದನ್ನ ರೂಢಿ ಮಾಡ್ಕೊಳ್ತೀರಿ, ಅವ್ರದ್ದು ದಿನ ಇಡೀ ಲವಲವಿಕೆಯಿಂದ ಇರ್ತಾರೆ, ಅವ್ರ ಆರೋಗ್ಯ ಚೆನ್ನಾಗಿರ್ತೈತಿ. ಮಲಬದ್ಧತೆ ಏನ್ ಹೇಳ್ತಾರೆ, ಮುಖ್ಯವಾಗಿ ನೋಡ್ರಿ, ಕೆಲವೊಂದು ವಿಷಯಗಳು ನಮಗೆ ಪದೇ ಪದೇ ನಾವು ಯಾಕಪ್ಪ ಮಾತಾಡ್ತೀವಿ ಅಂತ ಅಂದಾಗ, ಅವೆಲ್ಲ ವಿಷಯಗಳು ಇವತ್ತು ನಮ್ಮ ಆರೋಗ್ಯಕ್ಕೆ, ನಮ್ಮ ಸಂತೋಷಕ್ಕೆ ಕಾರಣ ಆಗಿರ್ತಾವ. ಸೊ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮ್ನೆ ಸಿಂಪಲ್, ನಿಮಗೆ ಏನೂ ಗೊತ್ತಿಲ್ಲಪ್ಪ, ನಿಸರ್ಗ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲ, ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ. ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಬೆಳಗ್ಗೆ ಬೇಗ ಹೇಳೋದನ್ನ ರೂಢಿಸ್ಕೊಂಡ್ರೆ, ಅದು ಒಂದು ನೀವು ಮಾಡ್ತಾ ಹೋದ್ರೆ, ಅದು ಒಂದೇ ಮಾಡೋದ್ರಿಂದ ನಿಮ್ಮ ಒಳಗಿನ ಎಲ್ಲ ಸರಪಳಿ ಏನಿರ್ತಾವಲ್ಲ ಒಳಗಡೆ ನಮ್ಮ ಅಂಗಾಂಗಗಳಲ್ಲಿ, ಪ್ರತಿಯೊಂದು ಸಿಸ್ಟಮೆಟಿಕ್ ಸಿಸ್ಟಮ್ಸ್ ಇರ್ತಾವಲ್ಲ, ತಾವೇ ಆಟೋಮೆಟಿಕ್ ಆಗಿ ತಾವೇ ಸರಿಪಡಿಸ್ಕೊಳ್ತಾ ಹೋಗ್ತಾವಂತೆ. ಸೊ ಅಷ್ಟು ಒಂದು ಅದ್ಭುತವಾದ ಶಕ್ತಿ, ಅಷ್ಟು ಒಂದು ಅದ್ಭುತವಾದ ಒಂದು ಸಂಗತಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಲಾಭಗಳನ್ನ ನೀವೆಲ್ಲರೂ ಪಡ್ಕೊಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಏನೋ ಇವಾಗ ಇಲ್ಲಿ ಬಂದಂಥದ್ದು ಇರಬಹುದು, ನಿಮ್ಮ ಮನೆಯ ಮಕ್ಕಳಿಗಿರಬಹುದು, ನಿಮ್ಮ ಆತ್ಮೀಯರಿಗೆ ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾವುದಕ್ಕೂ ನೋಡ್ರಿ, ಇವತ್ತು ಒಳ್ಳೆ ವಿಷಯಗಳಿಗೆ ನಮ್ಮ ಮನಸ್ಸು ಯಾವಾಗ್ಲೂ ಹೋಗಂಗಿಲ್ಲ, ತಾನೇ ಹೋಗಂಗಿಲ್ಲ, ಅದು ಸ್ವಪ್ರಯತ್ನ ಇರ್ಬೇಕು. 1 ದಿನ 10 ನಿಮಿಷ ದಿನೇ ಒಂದೇ ದಿನ ನೀವು 4 ಗಂಟೆಗೆ ಎದ್ದು ಕುತ್ಕೊಳಕ್ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ದೇಹ ಒಂದು ಸಿಸ್ಟಮ್ಗೆ ಹೊಂದ್ಕೊಂಡ್ಬಿಟ್ಟಿರ್ತದೆ. ಸೊ ಅದನ್ನ ನಾವು ರಿಪೀಟ್ ಮಾಡ್ಬೇಕು, ಊಟ ತಗೊಂಡು ಹೋಗ್ಬೇಕಲ್ಲ. ಸೊ ಎಲ್ಲಿಂದ ಶುರು ಆಗ್ಬೇಕು, ನಮ್ದು ಹಿಂದಿನ ದಿನದಿಂದನೇ ಶುರು ಬೇಕು. ಬೇಗ ಮಲ್ಕೋಬೇಕು, ಮತ್ತೆ 7 ಗಂಟೆಗೆ ಊಟ ಮಾಡ್ಬೇಕು ಅಂತ ಹೇಳುತ್ತೆ ವಿಜ್ಞಾನ. ನಾವು ರಾತ್ರಿ ಪ್ರಸಾದ ಏನ್ ಸೇವನೆ ಮಾಡ್ತೀವಿ 7 ಗಂಟೆಗೆ ಉಂಟಾಗ
ಚೆನ್ನಾಗಿ ಜೀರ್ಣ ಆದ್ಮೇಲೆ ನಾವು ಮಲ್ಕೊಂಡಾಗ ನಮ್ಮ ಅಂಗಾಂಗಗಳಿಗೆ ಅದು ಹೊರೆ ಆಗುದಿಲ್ಲ. ಅವಾಗ ನಮಗೆ ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಬಗ್ಗೆನೂ ನಾವು ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ದಿನೇ ದಿನೇ ಒಂದ್ 2-3 ದಿನದಿಂದ ಇದೇ ವಿಷಯ ತಿಳ್ಕೊಳ್ಳೋಣ ಬೆಳಗ್ಗೆ. ತುಂಬಾ ಅದ್ಭುತವಾದ ಲಾಭ ಇದೆ ಬೆಳಗಿನ ಒಂದು ಏನು ಬ್ರಾಹ್ಮಿ ಮುಹೂರ್ತ. ಬಸವಾದಿ ಶಿವಶರಣರು ಕೂಡ ಸಾಕಷ್ಟು ವಚನಗಳಲ್ಲಿ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಪೂಜಾ ಸಮಯ, ಪೂಜ್ಯನೀಯ ಸಮಯ, ಧ್ಯಾನ ಮಾಡೋರ್ಗೆ, ಪೂಜೆ ಮಾಡೋರ್ಗೆ, ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋರ್ಗೆ ಈ ಒಂದು ಸಮಯ ಏನಿದೆ ಅಲ್ಲ, ಬೆಳಗಿನ ಜಾವದ ಸಮಯ, ಅದಕ್ಕೆ ಹೇಳ್ತಾರೆ ಅಕ್ಕ ಮಹಾದೇವಿಯವರು ಸಾಕಷ್ಟು ಶರಣರು ಹೇಳ್ತಾರೆ ಬೆಳಗಿನ ಜಾವ ತುಂಬಾ ಪ್ರಶಸ್ತವಾದ ಒಂದು ಸಮಯ. ಆ ಒಂದು ಸಮಯದ ಪ್ರಯೋಜನವನ್ನ ನಾವು ನೀವೆಲ್ಲರೂ ದಿನಂಪ್ರತಿ 10 ನಿಮಿಷ, ಇವಾಗ ನಾವು ಒಂದೇ ದಿನ ನಾವು ಸಾಧನೆ ಮಾಡ್ಬಿಡ್ತೀವಾ? ಇಲ್ಲ. ಸಾಧನೆ ಅನ್ನೋದು ಹೇಗೆ ಅಂತಂದ್ರೆ ನಿರಂತರವಾಗಿ ನಾವು ನಮ್ಮ ಅಂತ್ಯದವರೆಗೂ ಸಾಧನೆ ಅನ್ನೋದು ಇರ್ತೈತಿ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ ಶರಣಾರ್ಥಿ.